ಪ್ಯಾರಾಲಿಸಿಸ್ ಆದವರಿಗೆ ಯಾವ ಥರದ ಆಹಾರವನ್ನು ಕೊಡಬೇಕು ಅಂತ ಹೇಳಲಿಕ್ಕೆ ಇರುವಂತಹ ಒಂದು ವಿಡಿಯೋ ಇದು. ಪ್ಯಾರಾಲಿಸಿಸ್ ಅಂದರೆ ಆಯುರ್ವೇದದಲ್ಲಿ ಮಹಾವ್ಯಾತ ವ್ಯಾಧಿ ಅಂತ ಹೇಳ್ತೇವೆ. ಮಹಾವ್ಯಾತ ವ್ಯಾಧಿ ಅಂತ ಹೇಳಿದ್ರೆ ವಾತ ತುಂಬ ಜಾಸ್ತಿಯಾಗಿ ಬಂದ ಒಂದು ಕಾಯಿಲೆ ಅದು. ಈಗ ಅದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅಂತ ಹೇಳೋದು ತುಂಬ ಥರದ ಎಕ್ಸ್ಪ್ಲನೇಷನ್ ಇದೆ. ಆಯುರ್ವೇದದಲ್ಲಿ ಪ್ರಧಾನವಾಗಿ ನಾವು ಹೀಗೆ ಡಯಾಗ್ನೋಸ್ ಮಾಡೋದು ಅದನ್ನು. ಹಾಗಿರುವಾಗ ಆಯುರ್ವೇದದ ಒಂದು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ. ಈ ವಾತವ್ಯಾಧಿ ಜಾಸ್ತಿ ಆದಾಗ, ಪ್ಯಾರಾಲಿಸಿಸ್ ಆದಾಗ ಅದಕ್ಕೆ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಬೇಕು, ಆಹಾರವು ತುಂಬ ಇಂಪಾರ್ಟೆಂಟ್. ಆಹಾರದಲ್ಲಿ ನೀವು ವಾತಹರ ದ್ರವ್ಯಗಳನ್ನು, ವಾತಹರ ದ್ರವ್ಯ ಯಾವುದೆಲ್ಲ, ಒಂದು ಸ್ವಲ್ಪ ಹೆವಿ ಇದ್ದ ಆಹಾರಗಳನ್ನು, ಒಂದು ಮೊಸರು, ಆಮೇಲೆ ಅನ್ನದಲ್ಲಿ ನೀವು ನವರ ಅಂತ ಹೇಳ್ತೇವೆ, ನವರ ಅಕ್ಕಿಯನ್ನು ಸಮೇತ ಯೂಸ್ ಮಾಡ್ತಾರೆ ಸಾಧಾರಣ ಹೊರಗಿನ ಟ್ರೀಟ್ಮೆಂಟಿಗೆ. ನೀವು ಆಹಾರದಲ್ಲಿ ಸಹ ನವರ ಅನ್ನವನ್ನು ಕೊಡಬೇಕು. ಆಮೇಲೆ ಜೀರ್ಣಶಕ್ತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಬೇಕು, ಚೆನ್ನಾಗಿ ಜೀರ್ಣ ಆಗಬೇಕು ಆಹಾರ. ಯಾವಾಗ ಕಾನ್ಸ್ಟಿಪೇಷನ್ ಆಗ್ತದೋ ಆಗ ತೊಂದರೆ ಜಾಸ್ತಿ ಆಗ್ತದೆ. ಹಾಗಿರುವಾಗ ಚೆನ್ನಾಗಿ ಜೀರ್ಣ ಆಗುವಂಥ ಆಹಾರವನ್ನೇ ಕೊಡಬೇಕು. ಆಮೇಲೆ ಶುಂಠಿ ಜೀರಿಗೆಯನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು. ಪ್ಯಾರಾಲಿಸಿಸ್ ಪೇಷಂಟಿಗೆ ಯಾವಾಗಲೂ ನೀವು ಎಷ್ಟು ಬ್ಲೋಟಿಂಗ್ ಅಥವಾ ಗ್ಯಾಸಿನ ತೊಂದರೆ ಆಗ್ತದೋ ಅಷ್ಟು ತೊಂದರೆ ಜಾಸ್ತಿ ಆಗ್ತದೆ. ಅವ್ರಿಗೆ ಇನ್ನೂ ಸಹ ಸ್ವಲ್ಪ ಸುಸ್ತು ಜಾಸ್ತಿ ಇರ್ತದೆ, ಆಮೇಲೆ ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆಯುರ್ವೇದದಲ್ಲಿ ನೀವು ವಾತವನ್ನು ಕಡಿಮೆ ಮಾಡಿದಷ್ಟು ನಿಮಗೆ ಪ್ಯಾರಾಲಿಸಿಸ್ ಟ್ರೀಟ್ಮೆಂಟಲ್ಲಿ ಗುಣ ಸಿಗ್ತದೆ. ಇನ್ನು ಪ್ಯಾರಾಲಿಸಿಸಲ್ಲಿ ಒಂದು ತೊಂದರೆಯಲ್ಲಿ ನೀವು ಆದಷ್ಟು ಬಿಸಿ ಆಹಾರ, ಬಿಸಿ ಸ್ನಾನ, ಬಿಸಿ ನೀರು ಎಲ್ಲ ಆಹಾರದಲ್ಲಿಯೂ ಹಾಟ್ ವಾಟರ್, ಹಾಟ್ ಫುಡ್ ಎಲ್ಲ ಅದೇ ಥರ ಇರಬೇಕು. ತಣ್ಣಗಿರುವ ಆಹಾರವನ್ನು ಕೊಡಬಾರ್ದು, ಹಿಂದಿನ ದಿನ ಆಹಾರವನ್ನು ಕೊಡಬಾರ್ದು, ಫ್ರಿಜ್ಜಲ್ಲಿ ಇಟ್ಟು ಡೈರೆಕ್ಟಾಗಿ ಕೊಡಬಾರ್ದು. ಇದನ್ನು ಖಂಡಿತವಾಗಿ ಫಾಲೋ ಮಾಡಲೇಬೇಕು. ಸ್ನಾನ ಮಾಡುವಾಗ ಸಹ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು. ಇನ್ನು ದಿನಾ ಮನೆಯಲ್ಲಿ ಎಣ್ಣೆ ತಿಕ್ಕಿ ಸ್ನಾನ ಮಾಡಿದರೆ ಅಭ್ಯಂಗಂ ಆಚರ್ಯ ನಿತ್ಯಂ ಅಂತ ಹೇಳ್ತೇವೆ. ದಿನಾ ಎಣ್ಣೆ ಹಚ್ಚಿ ಸ್ನಾನ ಮಾಡಿದಷ್ಟು ತುಂಬ ಗುಣ ಉಂಟು ಅದರಲ್ಲಿ. ಇನ್ನು ಪ್ಯಾರಾಲಿಸಿಸ್ ಪೇಷಂಟಿಗೆ ಸ್ವಲ್ಪ ಮಟ್ಟಿಗೆ 5 ನಿಮಿಷ 10 ನಿಮಿಷ ಆದರೂ ಓಡಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಅವರು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಆದರೂ ಒಂದು 2 ದಿನ 4 ಜನ ಹೆಲ್ಪ್ ಮಾಡಿ ಸ್ವಲ್ಪ ಮಟ್ಟಿಗೆ ಓಡಾಡಿಸ್ತಾ ಹೋದಾಗೆ ಮೊಬಿಲಿಟಿ ಎಷ್ಟು ಡೆವಲಪ್ ಮಾಡ್ತೇವೆ ಅಷ್ಟು ನಡಿಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಷ್ಟು ಫಾಸ್ಟ್ ನಡಿಲಿಕ್ಕಾಗ್ತದೆ. ವಿಲ್ ಪವರು ತುಂಬ ಹೆಲ್ಪ್ ಆಗ್ತದೆ ಈ ಥರದ ಕಾಯಿಲೆಗಳಿಗೆ. ಆದ ಕಾರಣ ವಿಲ್ ಪವರ್, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಥಿಂಕಿಂಗ್, ದೇವರಲ್ಲಿ ವಿಶ್ವಾಸ ಆಗಲಿ, ಯಾವ್ದಾದ್ರು ಒಂದು ಆ್ಯಂಕರಿಂಗನ್ನು ಮಾಡಿಕೊಂಡ್ರೆ ನಿಮ್ಗೆ ಖಂಡಿತವಾಗಿ ಈ ತೊಂದರೆಯಿಂದ ಹೊರಗೆ ಬರಲಿಕ್ಕಾಗ್ತದೆ.